ನಮಸ್ತೆ. ನನ್ನ ಹೆಸರು ಕುಮಾರ್ ಅಂತ, ಎಂಪಳ್ಳಿ ಕುಮಾರ್ ಅಂತ ಕರೀತಾರೆ. ನಾವು ಮೂಲತಃ ಕೃಷಿಕರು. ಕ್ಯಾಪ್ಸಿಕಮ್ ಬೆಳಿಬೇಕು ಅಂತ ಬೇರೆ ಎಲ್ಲ ಬೆಳೆ ಬೆಳಿತೀವಿ. ಕ್ಯಾಪ್ಸಿಕಮ್ ಬೆಳಿಬೇಕು ಅಂತ ಹೊರಟಾಗ ಈ ತರ ಮಿಸ್ ಮಾಡಿ ಬೆಳೆದ್ರೆ ಸರಿ ಬರುತ್ತೆ, ಯಾವುದು ಇದು ಬರಲ್ಲ ಅಂತ ಅಂದಾಗ ಎಲ್ಲ ಬಂದು ಒಂದು ಪೀಸ್ 32 ರೂಪಾಯಿ. ಟ್ರಾನ್ಸ್ಪೋರ್ಟ್ ಅಲ್ದಲೆ 32 ರೂಪಾಯಿ ಒಂದು ಗಳೆ ಬೀಳುತ್ತೆ. ಒಂದು 8 ಅಡಿ ಬರುತ್ತೆ, 8ರಿಂದ 9 ಅಡಿ ಬರುತ್ತೆ. ಇದು 25 ಗುಂಟೆ ಜಾಗ. ಇದು 25 ಗುಂಟೆ ಜಾಗಕ್ಕೆ 1200 ಪೋಲ್ ತಗೊಂಡಿದೆ. ಅದು ಬಿಟ್ಟು ಇದು ಮೆಸ್ಸು, ಇದು ಮೋನ ಮೆಸ್ ಅಂತ 50% ಮೆಸ್. ಇದು ಮೆಸ್ ಬಂದು ಮೀಟ್ರು 23 ರೂಪಾಯಿ, ಬೆಂಗಳೂರಿಂದ ತರಿಸಿದ್ದು. ಇನ್ನು ಸೈಡ್ ಮೆಸ್ ಬಂದು ನೋಡಿ, ಅದು ಸೈಡ್ ಮೆಸ್. ಅದು ಸೈಡ್ ಮೆಸ್ ಬಂದು 29-30 ರೂಪಾಯಿ ಆಗ್ತಾರೆ ಅದನ್ನ ಸೈಡ್ ಮೆಸ್ಸನ್ನ. ಇನ್ನು ಇದು ತಂತಿ ಎಲ್ಲ ಹೊಡಿದ್ರೆ ಟಾಟಾ ತಂತಿ. ಇದು ನೋಡಿ, ನೀವು ಇದು ಕಾಣಲ್ಲ, ಆನ್ಲೈನಲ್ಲಿ ಒಂದು ಒಳಿಕೆ ಹೊಡೆದಿರ್ತಾರೆ. ಆ ತಂತಿ ಬಂದು 130 ರೂಪಾಯಿ kg ಸರ್. ಟೋಟಲ್ಲು ಅಮೌಂಟ್ ಬಂದು ಸರ್ 1-2 ಲಕ್ಷ ಆಗಿದೆ ಇದು ಮಾಡ್ಕೊಂಡು. ಆಮೇಲೆ ಸರ್, ಇದು ಕೆಲಸ ಮಾಡೋರು ಮೀನು. ಈ ಮಳೆ ಗಾಳಿ ನಮಗೆ ಜಾಸ್ತಿ ಈ ಟೈಮಲ್ಲಿ, ಮುಂಗಾರು ಟೈಮಲ್ಲಿ. ಆದ್ರೂ ನೆನ್ನೆ ಮನೆ ಎಲ್ಲ ಭಾಳ ಮಳೆ ಗಾಳಿ ಆದರೂ ಒಳ್ಳೆಡಿಲ್ಲ. ಯಾಕಂದ್ರೆ ನಾವು ಕೋಲಾರದಿಂದ ಕರೆಸಿ ಶೆಡ್ ನೆಟ್ ಹೊಡ್ಸಿದ್ವಿ. ಅವ್ರಿಗೆ ಹೊಡೆಯೋದಕ್ಕೆ ಇದು ಒಂದು 20 ಗುಂಡಿ 30 ಸಾವಿರ ತತ್ತಾರೆ. ಅವರು ಭಾಳ ನೀಟಾಗಿ ಮಾಡಿಕೊಡ್ತಾರೆ ಕೆಲಸನ. ನಿತಿನ್ ಅಂತ ಪಾಪ ಒಳ್ಳೆ ಹುಡುಗ, ಭಾಳ ನೀಟಾಗಿ ಮಾಡಿ ಸುತ್ತ ಸರ್. ಕಬ್ಬಿಣದ ಗೂಟನೇ 130 ಗೂಟ ಹೊಡೆದಿದ್ದಾರೆ ನಮಗೆ. ನೀವು ಹೊರಗಡೆ ಬನ್ನಿ ತೋರಿಸ್ತೀನಿ. ಸುತ್ತ ಕಬ್ಬಿಣ ಗೂಟ ಹೊಡೆದು ನೋಡಿ, ಇಲ್ಲೇ ಕಾಣುತ್ತೆ. ತಂತಿ ಹೊಡೆದು ಇದು ಮಾಡಿದ್ದಾರೆ ನೋಡಿ, ಇಲ್ಲಿ ತಂತಿ ಹೊಡೆದು ಕಟ್ಟಿದ್ದಾರೆ ನೋಡಿ. ಬಾಟ್ಲು ಹಾಕಿದ್ವಿ, ಯಾಕೆಂದ್ರೆ ಹೊರಗಡೆ ಅವರಿಗೆ ತೊಂದರೆ ಆಗ್ಬಾರ್ದು ಅಂತ. ಹೊರಗಡೆ ಆದ್ರಿಂದ ಎಷ್ಟೇ ಗಾಳಿ ಬೀಸಿದ್ರು ಏನೂ ಆಗಲ್ಲ. ಇದು ಸೆಡ್ಡು ಅದು ಮೇಯ್ನ್ ನಮಗೆ. ಈಗ ಏನಾದ್ರು ನೆನ್ನೆ ಮನೆ ಗಾಳಿ ಹೊಡೆದ್ರೆ ಈ ಸೆಡ್ಡು, ಈಗ ತೆಂಗಿನ ಮರ ಎಲ್ಲ ಬಿದ್ದಿದೆ ನಮ್ಮೂರಲ್ಲಿ, ಆ ಥರ ಸೆಡ್ ಕಿತ್ ಬಿದ್ದರೆ ನಮ್ಗೆ ಇದೆಲ್ಲ ನಷ್ಟ ಆಗಿ ಹೋಗೋದು. ನಾವು ಎಷ್ಟು ಖರ್ಚು ಮಾಡಿದ್ವಿ, 5 ಲಕ್ಷ ಖರ್ಚು ಮಾಡಿದೆಲ್ಲ ವೇಸ್ಟ್ ಆಗಿ ಹೋಗೋದು. ಅದು ಒಂದು ನಮಗೆ ಭಾಳ ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಮೊದಲು ನಾವು ಸ್ಟಾರ್ಟಿಂಗು ಯಾವುದೇ ಬೆಳೆ ಮಾಡ್ತೀವಿ ಅಂದ್ರೆ ಭೂಮಿ ಸಿದ್ಧತೆನ ಮಾಡ್ಕೋಬೇಕು. ಮೊದಲು ನಾವು ಏನು ಮಾಡಬೇಕು, ಸಿಂಗಲ್ ಡಿಕ್ಸ್ ಹೊಡ್ಸಿದ್ವಿ ನಾವು. ಸಿಂಗಲ್ ಡಿಕ್ಸ್ ಹೊಡ್ಸ್ಬಿಟ್ಟು ಆಮೇಲೆ 5ನೇ ಗ್ಲಲ್ಲಿ ಉಚ್ಚೆ ಹೊಡ್ಸಿ ಗೊಬ್ಬರ ಹರಿಸಿ, ದನಿ ಗೊಬ್ಬರನ ಒಂದು 6 ಲೋಡು ಟ್ರ್ಯಾಕ್ಟರ್ ಲೋಡಲ್ಲಿ ಹೊಡ್ಸಿದ್ವಿ. ಜಿಪ್ಸಮ್ಮು ಇದೆಲ್ಲನೂ ಹಾಕಿ ಎಲ್ಲ ಇದು ಮಾಡಿದ್ವಿ. ಬೆಡ್ಡನ್ನು ಹೊಡ್ಸಿ ಒಂದ್ಸಲ ಎರೆಹುಳು ಗೊಬ್ಬರ ಇದೆಲ್ಲನೂ ಹಾಕಿ, ಕೋಳಿ ಗೊಬ್ಬರ ಎಲ್ಲನೂ ಹಾಕಿ ರೋಟ್ರ್ ಮಾಡಿ ಬೆಡ್ ಮಾಡಿಸಿ, ಎಲ್ಲ ಮಾಡಿಸಿ ಬೆಡ್ ಇದು ಮಾಡಿದ್ಮೇಲೆ ಮಲ್ಚಿಂಗ್ ಪೇಪರ್ ಹಾಕಿ ಜಿಗ್ ಜಾಗ್ ಟೈಪ್ ಇದು ಸಹ ಒಂದು ಹಿಂದೆ ಮುಂದೆ ಬರ್ತದೆ ಸಸಿ. ಈಗ 25 ಗುಂಟೆ ಜಾಗ, 25 ಗುಂಟೆ ನಾವೇನು ಮಾಡಿದ್ವಿ, 24 ಬೆಡ್ ಬಂದಿದೆ. 24 ಬೆಡ್ ಬಂದಿದೆ. ಬೆಡ್ಡಿಂದ ಬೆಡ್ 2 ಅಡಿ ಗ್ಯಾಪ್ ಬಿಟ್ಟಿದ್ದೀವಿ ಮಧ್ಯ. 2 ಅಡಿ ಬೆಡ್ ಇದೆ, ಬೆಡ್ಡಿಂದ ಬೆಡ್ಡಿಗೆ 2 ಅಡಿ ಜಾಗ ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಅಗಲ ಬೇಕಾಯ್ತು ಅನ್ಸುತ್ತೆ ಇವಾಗ ನೋಡಿದ್ರೆ. ಈ ಶೈಡ್ ನೆಟ್ಟಿಗೆ ನಾವು ಓಪನ್ ಫೀಲ್ಡ್ಗೆ ಇಟ್ಕೊಂಡು ನೋಡ್ಕೊಂಡ್ರೆ ಸ್ವಲ್ಪ ಒಂಚೂರು ಅಗಲ ಬೇಕಾಗುತ್ತೋ ಅನ್ಸುತ್ತೆ. ಯಾಕೆಂದ್ರೆ ಇದು ಗಿಡ ಜಾಸ್ತಿ ಹೊಡ್ತಾ ಬರುತ್ತೆ, ಹೈಟ್ ಬರುತ್ತೆ, ನಮಗೆ ಓಡಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಆ ಟೈಪ್ ಆಗಿ ಇದಾಗುತ್ತೆ. ಒಂಚೂರು ಅಗಲ ಮಾಡ್ಕೋಬೇಕು. ಇನ್ನೊಂದು 2 ಬೆಡ್ ಕಮ್ಮಿ ಮಾಡ್ಕೊಂಡ್ರೆ ನಮಗೆ ಸರಿಯಾಗೋದು. ಬೆಡ್ಡನ್ನು ನಾವು ಆದಷ್ಟು ಹೈಟ್ ಮಾಡ್ಕೋಬೇಕು. ಬೆಡ್ಡನ್ನ ಯಾಕೆ ಬೆಡ್ಡನ್ನು ಹೈಟ್ ಮಾಡಬೇಕು ನಾವು ಅಂದರೆ, ಈ ಮಳೆ ನೀರಲ್ಲಿ ನಾವು ಈ ಮೆಸ್ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ, ಇದು 50% ಮೆಸ್ಸು ಸರ್. ಇದು ಬೇಗ ಇದಾಗಲ್ಲ, ಯಾಕೆಂದರೆ ಓಪನ್ ಫೀಲ್ಡರ್ ಬೇಗ ಡ್ರೈ ಆಗುತ್ತೆ, ಇದು ಬೇಗ ಡ್ರೈ ಆಗಲ್ಲ. ಆದ್ರಿಂದ ನಾವೇನು ಮಾಡಬೇಕು, ಬೆಡ್ಡನ್ನ ಹೈಟ್ ಮಾಡಬೇಕು. ಆದಷ್ಟು ಬೆಡ್ಡನ್ನ ಹೈಟ್ ಮಾಡಬೇಕು. ಸುತ್ತ ಟ್ರಂಚ್ ಕೊಡಬೇಕು. ನಾವು ಟ್ರಂಚ್ಗಳನ್ನ ಮಾಡಬೇಕು ಸುತ್ತ. ಯಾಕೆಂದರೆ ನೀರು ಮಳೆದ ನೀರು ಆಗ್ಬೋದು, ಇಲ್ಲ ನಾವು ಪೈಪ್ ಹೆಚ್ಚು ನೀರು ಬಿಟ್ರೂ, ಇಲ್ಲ ಪೈಪು ಲೀಕ್ ಆಗಿದ್ದಾದ್ರೂ ಆ ಪೈಪ್ ನೀರೆಲ್ಲ ಅಲ್ಲಿ ಬಸ್ ಹಾಕ್ಕೊಂಡು ಸೀದಾ ಆಚೆ ಹೋಗ್ಬೇಕು. ಆ ನೀರು ಶೀತ ಜಾಸ್ತಿ ಆದರೆ ಏನಾಗುತ್ತಂದರೆ, ಈ ಬೂದಿ ರೋಗ ಆಗ್ಬೋದು, ಇಲ್ಲಾಂದರೆ ಇನ್ನೊಂದು ಈ ಚುಕ್ಕಿ ರೋಗ ಅಂತ ಬರುತ್ತೆ. ಕಾಯಿ ಮೇಲೆಲ್ಲ ಇಷ್ಟಿಷ್ಟಾಗಲ ಅಣ್ಬಟ್ ಟೈಪ್ ಬರುತ್ತೆ. ಅಣ್ಬಟ್ಟು ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ. ಅದು ಒಂಥರ ಇದ್ರಂಗೆ, ಅದು ಕಾಯಿ ಓಡಲ್ಲ ಮಾರ್ಕೆಟಲ್ಲಿ, ತೆಗ್ದು ಅಂತಾರೆ. ನರ್ಸರಿಲೇ ಉಳಿಸಿದ್ವಿ. ಒಂದು ಸಸಿಗೆ 2 ರೂಪಾಯಿ 10 ಪೈಸೆ. ಇದು 25 ಗುಂಟೆ ಜಾಗ ನೋಡಿ, ಎಲ್ಲ 25 ಗುಂಟೆ ಜಾಗಕ್ಕೆ 5700 ಸಸಿ ಹಿಡ್ದಿದೆ. ಒಂದು ಸಸಿನ ನಾವು 35 ದಿನಕ್ಕೆ ತಗೊಂಡೋಗಿ ಅಂತಾರೆ ನರ್ಸರಿಯವರು, 40 ದಿನಕ್ಕೆ ತಂದು ನಾಟಿ ಮಾಡಿದ್ವಿ. ಯಾಕೆಂದರೆ ವೆದರು ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ 40 ದಿನಕ್ಕೆ ತಂದು ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ಮೇಲೆ ಸಸಿನ ಚೆನ್ನಾಗಿ ಹತ್ಕೊಂಡು ನಾಟಿ ಮಾಡಿ, ಆಮೇಲೆ ಡ್ರಂಚಿಂಗು ಸ್ಪ್ರೇ ಮಾಡಬೇಕು. 3 ದಿನಕ್ಕೆ ಒಂದು ಡ್ರಂಚಿಂಗ್ ಮಾಡಬೇಕು. 40-45 ದಿನಕ್ಕೆ ಹೂವು ಇದಾಗುತ್ತೆ. ಶಾಂಪಲ್ ನಮ್ಗೆ ಏನಿದ್ರು ಒಂದು ಮಳೆಗಾಲದಲ್ಲಾದರೆ ಒಂದು 45 ದಿನಕ್ಕೆ ಶಾಂಪಲ್ ತೆಗಿಬೋದು. ಈ ಟೈಮಲ್ಲಿ ಈ ವೆದರಿಗೆ ಒಂದು 50-55 ದಿನ ಆಗುತ್ತೆ ಶಾಂಪಲ್ ತೆಗಿಯೋದು. ಇದು ತಳಿ ಬಂದು ಅಂಟಿನ್ ಟಿನ್ ಅಂತ ತಳಿ.
ಇದನ್ನ ನಾವು ನರ್ಸರಿಯಿಂದ 35 ದಿನದಿಂದ 40 ದಿನದ ಒಳಗಡೆ ತಂದಿಡ್ತೀವಿ. ಈ ಮಳೆಗಾಲದಲ್ಲಾದರೆ 35 ದಿನಕ್ಕೆ ತರ್ತೀವಿ. ಬೇಸಿಗೆ ಟೈಮಲ್ಲಾದರೆ 40 ದಿನಕ್ಕೆ ನೆಡಬೇಕಾಗುತ್ತೆ. ಯಾಕೆಂದರೆ ಸಸಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಅದನ್ನು ಒಂದು 5 ದಿನ ಜಾಸ್ತಿ ಬಿಟ್ಟರೆ ಬಲಿಯುತ್ತೆ ಅಂತ, ಇಲ್ಲಿ ಬಿಸಿಲಿಗೆ ತಡೆಯುತ್ತೆ ಅಂತ ತಂದು ನಾಟಿ ಮಾಡಿ. ನಾವು ನಾಟಿ ಮಾಡಿದ ಒಂದು 30-35 ದಿನ 40 ದಿನಕ್ಕೆ ಹೂ ಬಿಡುತ್ತೆ. ಇದು ಮಳೆಗಾಲದಲ್ಲಾದರೆ 45 ದಿನಕ್ಕೆ ಕಾಯಿ ತೆಗಿಬೇಕಾಗತ್ತೆ. ನಾವೇನು ಮಾಡಬೇಕು ಅಂದರೆ 30-35 ದಿನಕ್ಕೆ ಒಂದು ಸೆಂಟ್ರಲ್ ಹೂ ಬರುತ್ತೆ ಸರ್. ಸೆಂಟ್ರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಗಿಡ ನೋಡಿ, ಇದು ಇವಾಗ ಜಾಸ್ತಿ ಇದೆ, ಇದು ಬಿಡಿ. ಇಲ್ಲಿ ಸೆಂಟ್ರ್ ಬರುತ್ತಲ್ಲ, ಈ ಸೆಂಟ್ರಲ್ಲಿ ಒಂದು ಹೂ ಬರುತ್ತೆ. ಆ ಹೂವನ್ನ ತೆಗೆದ್ರೆ ನಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟು ಗಿಡ ಬಾಳಿಕೆ ಬರುತ್ತೆ. ಅದನ್ನು ತೆಗೆದಾದ್ಮೇಲೆ ಒಂದು 45 ದಿನಕ್ಕೆ 50 ದಿನಕ್ಕೆ ಮೊದಲು ಸ್ಟಾರ್ಟಿಂಗ್ ಕಾಯಿ ತೆಗಿಬೇಕಾಗತ್ತೆ. ನಾವು ಸ್ಟಾರ್ಟಿಂಗ್ ಕಾಯಿ ತೆಗ್ದಿದ್ದೀವಿ. ಇವಾಗ ಒಂದು ಸಲ ತೆಗ್ದಿದ್ದೀವಿ ನೋಡಿ. ಇವಾಗ ತೆಗೆದು ಇವಾಗ ನೋಡಿ ಸೆಟ್ಟಿಂಗ್ ಹೆಂಗಿದೆ ಅಂತ ನೋಡಿ. ಸೆಟ್ಟಿಂಗ್ ಹೆಂಗಿದೆ ನೋಡಿ. ಒಂದು ಸಲ ಕಾಯಿಯನ್ನು ಕಟಾವು ಮಾಡಿದ್ದೀವಿ. ಕಟಾವು ಮಾಡಿದ್ಮೇಲೆ ಈ ಟೈಪ್ ಇದೆ. ಒಂದು ಗಿಡಕ್ಕೆ ಸರ್ ಹೆಚ್ಚು ಕಡಿಮೆ ಒಂದು 10ರಿಂದ 14 ಕಾಯಿ ಇದೆ ಸರ್. ಇನ್ನು ಈಚು ಹೂವು ಎಲ್ಲ ಇದೆ ನೋಡಿ. ಅದು ಕಾಯಿ ದಪ್ಪ ಆಗಿರೋದು, ಇಲ್ಲೆಲ್ಲ ಇದೆ ಕಾಯಿ. ಚೆನ್ನಾಗಿ ಸೆಟ್ಟಿಂಗ್ ಇದೆ. ಸೆಟ್ಟಿಂಗ್ ಇದೆ ಅಂದರೆ ಅದೇ ಥರ ಮೇಂಟೈನ್ ಮಾಡೋದು ಸರ್. ಇದು ಸುಮ್ಮನೆ ಬೇರೆ ಬೆಳೆ ಥರ ಇದು ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಲೇಜಿ ತಗೊಂಡ್ರೆ ಆಗಲ್ಲ. ಔಷಧಿ ಸ್ಪ್ರೇ ಮಾಡ್ಕೊಂಡು, ಗೊಬ್ಬರನೂ ಅಷ್ಟೇ ದಿನ ಬಿಟ್ಟು ದಿನ ಅವ್ರಿಗೆ ಗೊಬ್ಬರನ ಕಳಿಸ್ಕೋಬೇಕು. ಡ್ರಿಪ್ಪಲ್ಲಿ ಸ್ಪ್ರೇ ಮೇಯ್ನು 5 ದಿನ ತಪ್ಪಿರ 6 ದಿನಕ್ಕೆ ಒಂದ್ಸಲ ಸ್ಪ್ರೇನ, ಒಳ್ಳೆ ಸ್ಪ್ರೇನ ಹೊಡೆದ್ರೆ ಯಾವ ಇದು ಬರಲ್ಲ. ಇಲ್ಲಾಂದರೆ ಬೂದಿ ರೋಗ ಆಗ್ಬೋದು, ಇಲ್ಲ ಮುದ್ರುಗುಡಿ, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಊಜಿ ಪೇಪರ್ನು ಹಾಕ್ಸಿದ್ದಾರೆ ನೋಡಿ. ಇದನ್ನ ಏನಕ್ಕೆ ಹಾಕಿದ್ದೀವಿ ಅಂದರೆ ಈ ಊಜಿ ಮತ್ತು ತ್ರಿಪ್ಸು, ಇದು ಸಣ್ಣ ಹುಳುಗಳು ಬರ್ತವೆ. ಯಾವುದೂ ಈ ನಾವು ಏನೇ ಮೆಸ್ ಹಾಕಿದ್ರು ಒಳಗಡೆ ಅದರಾದಂಥ ಒಂದು ಇದಕ್ಕೆ ಇದು ತ್ರಿಪ್ಸು ಒಂದು ಯಾವ್ದಾದ್ರು ಒಂದು ಇದು ಬರುತ್ತೆ ನೋಡಿ, ಅಂಟ್ಕೊಂಡಿದೆ. ನಾವು ಬರಲ್ಲ, ಈ ಮೆಸ್ ಹಾಕಿದ್ದೀವಿ ಅಂತ ನಾವು ತಿಳ್ಕೊಳಂಗೆ ಇಲ್ಲ. ಈ ಥರ ಹಾಕಿದ್ರೆ ಏನಾಗುತ್ತೆ, ಅವನು ಅಂಟ್ಕೊಳುತ್ತೆ. ಅದು ಇದ್ರ ಮೇಲೆ ಪರಿಣಾಮ ಬೀರಲ್ಲ. ಅವಾಗ ನಾವು ರೈತರುಗಳು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ಬರೀ ಕೆಮಿಕಲ್ನೇ ಯೂಸ್ ಮಾಡ್ಕೊಂಡು ಹೋಗೋದಲ್ಲ, ನಾವು ಒಂದು ಇದು ಮಾಡಬೇಕು. ಈ ಥರ ಗಮ್ ಶೀಟ್ಗಳು ಹಾಕೋದ್ರಿಂದ ಈ ಥರ ಚಿಕ್ಕ ಹುಳುಗಳು, ಈ ತ್ರಿಪ್ಸು ಮೇಟ್ಸ್ ಬರೋದು ಇದರಿಂದಲೇ. ಇವೆಲ್ಲ ಕಂಟ್ರೋಲ್ ಮಾಡ್ಬೋದು ಈ ಥರ ಹಾಕೋದ್ರಿಂದ. ಈ ಬ್ಲೂ ಎಲ್ಲೋ ಹಾಕೋದ್ರಿಂದ ಇವೆಲ್ಲ ಅಂಟ್ಕೋತವೆ. ಈ ಗಮ್ ಶೀಟ್ ಹಾಕೋದ್ರಿಂದ ಕೆಮಿಕಲ್ನ ಕಡಿಮೆ ತಗೊಳುತ್ತೆ. ನಾವು ತಿನ್ನೋ ಆಹಾರ ನಾವೇ ತಿನ್ನಲಿ ಇಲ್ಲ ಬೇರೆ ತಿನ್ನಲಿ, ಎಲ್ಲ ತಿನ್ನೋರು ಇವರೇ ಎಲ್ಲ. ಆದ್ದರಿಂದ ಕೆಮಿಕಲ್ ಕಡಿಮೆ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಇದಾಗುತ್ತೆ. ಆದ್ದರಿಂದ ದಯವಿಟ್ಟು ಈ ಥರ ಶೀಟ್ಗಳನ್ನ ಅಳವಡಿಸಿ, ಅಲ್ಲಲ್ಲೇ ಈ ಥರ ಬೆಳೆಗಳಿಗೆ ಅಳವಡಿಸಿ ಆದಷ್ಟು. ತ್ರಿಪ್ಸು ಸಣ್ಣ ಹುಳ ಟೈಪ್ ಬರುತ್ತೆ, ತ್ರಿಪ್ಸು ಮೇಟ್ಸ್ ಅಂತ ಬರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ನೆಕ್ಸ್ಟು ಬೂದಿ ರೋಗ ಅಂತ ಬರುತ್ತೆ. ಕೆಳಗಡೆ ಎಲೆ ನೀವು ನೋಡ್ಬೋದು, ಅಲ್ಲಿ ಕೆಳಗಡೆ ಎಲ್ಲ ತೋರಿಸ್ತೀವಿ, ಒಂಥರ ಬೂದಿ ರೋಗ ಟೈಪ್ ಬರುತ್ತೆ. 5 ದಿನದಿಂದ 6 ದಿನಕ್ಕೆ ಒಂದು ಸ್ಪ್ರೇ ಕೊಡಲೇಬೇಕು. ಬೇರೆ ಬೆಳೆ ಥರ ಲೇಜಿ ಮಾಡೋಂಗಿಲ್ಲ ಇದನ್ನ. ಇದ್ರ ಬಗ್ಗೆ ಈ ಬೇರೆ ಈ ಆಲೂಗೆಡ್ಡೆನೋ ಇಲ್ಲ ಜೋಳನೋ, ಈ ಬೇರೆ ಕೋಸ ಯಾವ್ದಾದ್ರು ಅವು ಒಂದು ವಾರ ಲೇಟಾರು ಅದು ಇದು ಹಂಗಲ್ಲ, ಒಂದು ದಿನನೂ ಲೇಟ್ ಮಾಡೋಂಗಿಲ್ಲ. ಪರ್ಫೆಕ್ಟಾಗಿ ಕೆಲಸ ಮಾಡ್ಬೇಕು. ನೀವೇನೇ ಇದ್ರೂ ಎಲ್ಲನೂ ಇದು ಮಾಡಿ ಕರೆಕ್ಟಾಗಿ ಕೆಲಸ ಮಾಡಿ ಸ್ಪ್ರೇನ ಕೊಡಬೇಕು. ಒಂದು ಕೋಟ ಗೊಬ್ಬರ ಕಮ್ಮಿ ಕೊಟ್ರು ಕಾಯಿ ಸೈಜ್ ಕಮ್ಮಿ ಬರ್ಬೋದು. ಸ್ಪ್ರೇನ ಕಂಟಿನ್ಯೂಸ್ ಆಗಿ ಕೊಡಬೇಕು. ಡ್ರಿಪ್ ಸಿಸ್ಟಮ್ ಮಾಡಿದ್ದೀವಿ. ಇದಕ್ಕೆ ನಾವೇ ಓನ ಮಾಡ್ತೀವಿ ಅಂದರೆ ಒಂದು 30,000 ಕಾಸ್ಟ್ ಆಗುತ್ತೆ ಎಲ್ಲ. ಇದು ಏನು ಮಾಡಿದ್ವಿ, ಕೃಷಿ ಇಲಾಖೆಯಿಂದ ಸಬ್ಸಿಡಿ ಇದು ಮಾಡಿಸಿ ಒಂದು 8,000 ರೂಪಾಯಿ ಅವರು ಅಮೌಂಟ್ ತಗೊಂಡ್ರು. ಫಿಲ್ಟ್ರು, ಇಂಚುರಿ, ಇದೆಲ್ಲ ಪೈಪ್ ಎಲ್ಲ ಕೆಲಸನೂ ಅವರೇ ಮಾಡ್ಕೊಟ್ಟು ಹೋಗ್ತಾರೆ. ಇಲ್ಲೆಲ್ಲ ನೋಡಿ, ಇಲ್ಲಿ ಪೈಪ್ ಹಾಕಿದ್ದಾರೆ, ಎಲ್ಲ ಹಾಕಿ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ಇದರಿಂದ ಮಾಡೋದ್ರಿಂದ ಏನು ಅನುಕೂಲ ಅಂದರೆ ನಮಗೇನು ಎಷ್ಟು ಬೇಕೋ ಅಷ್ಟನ್ನು ಇದು ಮಾಡ್ಬೋದು. ಒಂದು ದಿನಕ್ಕೆ ನಾವು ಈಗ ಏನು ಮಾಡ್ತೀವಿ, ಸಸ್ಯ ಒಂದು ಈಗ ಬೇಸಿಗೆ ಟೈಮ್ 2 ಗಂಟೆ ಟೈಮ್ ಕೊಡ್ತೀವಿ. ಮಳೆಗಾಲದಲ್ಲಿ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ. ಬೆಡ್ಡಿಗೆ ಎಷ್ಟು ಬೇಕೋ, ಆ ಗಿಡಕ್ಕೆ ಎಷ್ಟು ಬೇಕೋ ಆ ಟೈಪ್ ಕೊಡ್ತೀವಿ. ಸೈಡಿಗೆ ನೀರು ಬರೋಲ್ಲ. ಈಗ ಹೊರಗಡೆಯಿಂದ ಜಟ್ಟಲ್ಲೋ ಇಲ್ಲ ಇನ್ನೊಂದ್ರಲ್ಲ ಬಿಟ್ಟಾಗ ಏನಾಗುತ್ತೆ ಅಂದರೆ ಎಲ್ಲ ತಲೂ ಕಳೆ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ಈ ಡ್ರಿಪ್ ಮಾಡೋದ್ರಿಂದ ಏನು ಅನುಕೂಲ ಅಂದರೆ ಈ ಬೆಡ್ಡಿ ಮಾತ್ರ ಇದಾಗುತ್ತೆ, ಸೈಡಲ್ಲಿ ಕಳೆ ಕಮ್ಮಿ ಆಗುತ್ತೆ. ಈ ಗೊಬ್ಬರನೂ ಅಷ್ಟೇ ಇದರಲ್ಲಿ ಇಂಚುಡಿಲಿ ಕಳಿಸ್ತೀವಿ. ಈ ಡ್ರಮ್ಮಿಗೆ ಅದ್ರಿಬಿಟ್ಟು ಒಂದು ಇದಕ್ಕೆ ಇಷ್ಟು kg ಅಂತ ಕೊಡ್ತಾರೆ. ನಮಗೆ ಮಾಹಿತಿನ ಇದು ನೋಡಿ, ಇದು ಗೊಬ್ಬರ ಎಳ್ಕೊಳ್ಳೋದು, ಇದು ಫಿಲ್ಟ್ರು. ನಮಗೆ 61 ಆಗ್ಬೋದು, 13045 ಆಗ್ಬೋದು, ಡ್ರಿಪ್ ಮುಖಾಂತರಲ್ಲೇ ಕಳಿಸ್ತೀವಿ. ಈ ಗುಣಿಗಿಡಕ್ಕಾಗಲ್ಲ, ನಾವು ಗುಣಿಗಿಡಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಈಗ ನಾವು ಗುಣಿಗೆ ಈ ಗಿಡ ದೊಡ್ಡದಾಗಿದೆ ಇಡೋಕ್ಕಾಗಲ್ಲ, ಅದರಿಂದ ಡ್ರಿಪ್ಪಲ್ಲಿ ಕಳಿಸ್ತೀವಿ. ಡ್ರಿಪ್ಪಲ್ಲಿ ನೀರು ಬಿಡೋದ್ರಿಂದ ಈ ಕಳೆ ಕಂಟ್ರೋಲ್ ಆಗುತ್ತೆ. ಗಿಡಕ್ಕೆ ನಾವು ಎಷ್ಟು ಬೇಕಷ್ಟನ್ನು ನೀರನ್ನ ಎಷ್ಟು ಬೇಕು. ನಮ್ಗೆ ಇವತ್ತು ಅರ್ಧ ಗಂಟೆ ಬೇಕು, ಮಳೆ ಆಗಿದೆ, ಈಗ ನೆನೆ ಮನೆ ಮಳೆ, ನಾವು ಇವತ್ತು ಬಿಡೋಲ್ಲ. ನಮಗೆ ಈಗ ಮಳೆ ಇಲ್ಲ, ಒಂದು ಅರ್ಧ ಗಂಟೆ ಜಾಸ್ತಿ ಬಿಡ್ತೀವಿ ಸರ್. ಇದು ತಂತಿ ಹೊಡಿತೀವಿ, ಇದು
ತಂತಿ ಯಾಕೆ ಹೊಡಿಬೇಕು ಅಂದರೆ ನಾವು ಈ ದಾರ ಕಟ್ಟಬೇಕಾಗುತ್ತೆ. ಯಾಕೆಂದರೆ ಕಟ್ಟಲಿಲ್ಲ ಅಂದರೆ ಕಾಯಿ ಜಾಸ್ತಿ ಆದಾಗ ಗಿಡ ಮುರ್ಕೊಳ್ಳುತ್ತೆ, ಆಗ ನಮಗೆ ಲಾಸು. ಈಗ ನೀವು ನೋಡಿ ನೆನ್ನೆ ಮಳೆಗಳಲ್ಲಿ ಅಷ್ಟು ಕಟ್ಟಿದ್ರು ಎಲ್ಲ ಗಿಡ ಬಾಚೆಗಿರ್ತಾರೆ ನೋಡಿ, ಇಲ್ಲೆಲ್ಲ ಗಿಡ ಬಿದ್ದಿದೆ, ಕಾಯಿ ವೇಸ್ಟ್ ಆಗುತ್ತೆ ನೋಡಿ. ಕಟ್ಟಲಿಲ್ಲ ಅಂದರೆ ಕಟ್ಟಿರೋ ಇಷ್ಟು ಇದಾಗುತ್ತೆ, ಕಟ್ಟಲಿಲ್ಲ ಅಂದರೆ ಫುಲ್ ವೇಸ್ಟ್ ಆಗುತ್ತೆ, ಎಲ್ಲ ಮುರ್ಕೊಂಡು ಹೋಗುತ್ತೆ. ಆ ಥರ ಇಕ್ಕಿಕ್ಲೆಲ್ಲ ಮುರ್ಕೊಂಡಿದೆ ನೋಡಿ. ಇಷ್ಟು ಕಟ್ಟಿದ್ರೆ ಆ ಥರ ಈ ತಂತಿ ಹೊಡೆದು ಈ ಥರ ದಾರ ಹಾಕ್ಲೇಬೇಕು ಸರ್ ಇದಕ್ಕೆ. ಯಾಕೆಂದರೆ ಇದು ಭಾಳ ಸ್ಮೂತ್ ಬೆಳೆ. ಈ ಮಕ್ಕಳನ್ನ ಯಾವ ಥರ ಸಾಕ್ತೀವೋ ಅದೇ ಥರ ಇದನ್ನು ನೋಡಂಗಿದ್ರೆ ಮಾತ್ರ ಮಾಡ್ಬೇಕು ರೈತರು. ಇಲ್ಲ ಸುಮ್ಮನೆ ಅವ್ನ ಅಷ್ಟು ಮಾಡ್ದ ಇವ್ನು ಇಷ್ಟು ಮಾಡ್ದ ನಾನು ಮಾಡ್ತೀನಿ ಅದನ್ನು ಆ ಥರ ತಿಳ್ಕೊಂಬಳಕ್ಕೆ ಹೋದರೆ ನಿಜವಾಗ್ಲೂ ಬೆಳೆಯೋಕ್ಕಾಗಲ್ಲ ಇದನ್ನ. ಇದಕ್ಕೋಸ್ಕರನೇ ಭಾಳ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಕ್ಕಳನ್ನ ಯಾವ ಥರ ಜೋಪಾನ ಮಾಡ್ತೋ ಅದೇ ಥರ ಮಾಡೋದಿದ್ರೆ ಮಾತ್ರ ಮಾಡ್ಬೇಕು ಸರ್. ಈಗ ಓಪನ್ ಫೀಲ್ಡಲ್ಲಿ ಆದರೆ ಏನಾಗುತ್ತೆ ಅಂದರೆ ಸರ್, ಈಗ ರೋಗ ಇದು ಒಂದು ಬೇಗ ಅಟ್ಯಾಕ್ ಆಗುತ್ತೆ, ಗಿಡ ಬೇಗ ಹೋಗುತ್ತೆ. ಒಂದು 2 ರಿಂದ 3 ತಿಂಗಳಿಗೆ ಗಿಡ ಇರಲ್ಲ, ಬೇಗ ಹೋಗುತ್ತೆ. ಇದು ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಇದನ್ನು ಕಂಟ್ರೋಲ್ ಮಾಡುತ್ತೆ ಇದು. ಯಾವ ಕಾಯಿಲೆಯಲ್ಲಿ ಬಿಸಿಲಲ್ಲಿ ಈ 50% ಏನೇ ಟೆಂಪ್ರೇಚರ್ ಇದ್ರೂ 50% ಮಿಸ್ಸಿದ್ದು 50% ಮಾತ್ರ ಬಿಡುತ್ತೆ ನೋಡಿ. ಈಗ ಬೇಸಿಗೆ ಬಿಸಿಲು ಟೈಮಲ್ಲಿ ಹೋದ್ರೂ ಹಿಂಗೆ ಇರುತ್ತೆ ಗಿಡ ಇದು. ಆಮೇಲೆ ಮಳೆ ಬಿದ್ರೂ ಅಷ್ಟೇ ಡೈರೆಕ್ಟ್ ಇದಕ್ಕೆ ಬೀಳಲ್ಲ, ಅದಕ್ಕೆ ಬಿದ್ದು ಇದಕ್ಕೆ ಬೀಳುತ್ತೆ, ಗಾಳಿ ಅಷ್ಟು ತಗೊಳ್ಳಲ್ಲ. ಆದ್ದರಿಂದ ಇದು ಲೈಫ್ ಬರುತ್ತೆ ಗಿಡ, ಇದಾಗುತ್ತೆ. ಆ ಓಪನ್ ಫೀಲ್ಡ್ಗೆ ಇದಕ್ಕೆ ಹೋಲಿಸ್ಕೊಂಡು ಲೈಫ್ ಬರುತ್ತೆ ಗಿಡ, ಯಾವುದೇ ರೋಗ ಆಗಲಿ ಒಂದು ಇದಾಗಲಿ ಏನು ಬರಲ್ಲ. ಆ ಥರ ಇದರಿಂದ ಇದು ಬೆಸ್ಟ್ ಅನಿಸುತ್ತೆ. ಅಂದರೆ ಬಂಡವಾಳ ಮೊದಲು ಸ್ವಲ್ಪ ಸ್ಟಾರ್ಟಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಆದರೆ ಲೈಫ್ ಬರುತ್ತೆ. ನಾವು ಈ ಒಂದೇ ವರ್ಷಕ್ಕೆ ನಾವು ಇದು ಮಾಡ್ಬಿಡ್ತೀವಿ ಅನ್ನೋದಲ್ಲ, ನೆಕ್ಸ್ಟು ಇರುತ್ತಲ್ಲ ಆ ಇದರಲ್ಲಿ ನಾವು ಇದು ತಗೋಬೇಕು. ಈ ಸಲ ಆಗಲ್ಲ, ನೆಕ್ಸ್ಟ್ ಬೆಳೆಲ್ಲಾದ್ರೂ ನಾವು ತಗೋತೀವಿ ಅನ್ನೋ ಒಂದು ಧೈರ್ಯ ಇದ್ದರೆ ಇದು ಮಾಡ್ಬೋದು. ಸ್ಟಾರ್ಟಿಂಗ್ 1 ಟನ್ ಸಿಕ್ಕಿದೆ, ನೆಕ್ಸ್ಟಿಂದ ಒಂದು 2 ಟನ್ ಕಾಯಿ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅಂತ ಒಂದು 10 ಬ್ಯಾಚ್ ಹೋದ್ರೂ ಒಂದು 20 ರಿಂದ 25 ಟನ್ ಕಾಯಿ ಸಿಗುತ್ತೆ. ಒಂದು 30 ರೂಪಾಯಿ ರೇಂಜ್ ಹಾಕ್ಕೊಂಡ್ರು ಒಂದು 7 ರಿಂದ 7.5 ಲಕ್ಷ ಅಮೌಂಟ್ ಆಗುತ್ತೆ ಅಂತ ನನ್ನ ಇದು. ಒಂದು 5 ಲಕ್ಷ ಒಂದು 5 ರಿಂದ 5.5 ಲಕ್ಷ ಒಂದು ಇದು ಕಳೆದ್ರೂ ಒಂದು 2 ಲಕ್ಷನಾದ್ರೂ ಒಂದು ಆದಾಯ ಸಿಗುತ್ತೆ. ನೆಕ್ಸ್ಟು ನನಗೆ ಇದೆಲ್ಲ ಉಳಿಯುತ್ತೆ, ಈ ಮೆಸ್ಸೆಲ್ಲ ಉಳಿಯುತ್ತೆ, ಈ ಗಳಗಳು ಉಳಿಯುತ್ತೆ, ಎಲ್ಲ ಇದಾಗೋದ್ರಿಂದ ನೆಕ್ಸ್ಟ್ ನನಗೆ ಬೆನಿಫಿಟ್ ಆಗುತ್ತೆ. ಆ ಕಡೆ ಗಿಡ ಇದನ್ನ ಅಲ್ಲಿ ಕಾಯಿ ಇದೆ.